ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ಪನ್ನೀರ್ ಕರಿ ಚಪಾತಿ ಮತ್ತು ಪಲ್ಯ ಮಾಡೋದು ನೋಡ್ಕೊಳ್ಳೋಣ. ನೋಡಿ, ಪನ್ನೀರು ಮ್ಯಾರಿನೇಟ್ ಮಾಡೋಕೆ ಇಟ್ಟಿದ್ದೀನಿ. 1-2 ಸ್ಪೂನ್ ಮೊಸರು ಹಾಕಿ, ಉಪ್ಪು, ಜೀರಾ ಪೌಡರ್, ಧನಿಯಾ ಪೌಡರ್, ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ 10 ನಿಮಿಷ ನೆನೆಯೋಕೆ ಬಿಡೋಣ. ಮತ್ತು ಅದೇ ಟೈಮ್ಗೆ ಪಲ್ಯ ಮಾಡೋದು ನೋಡ್ಕೊಳ್ಳೋಣ. ಪಲ್ಯನೂ ಒಂದು ಕಡೆ ಮಾಡ್ಕೊಳ್ಳೋಣ. ಪಲ್ಯಕ್ಕೆ ಎಣ್ಣೆ, ಹಿಂಗು ಮತ್ತು ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಪಲ್ಯ ಫ್ರೈ ಮಾಡೋಕೆ ಇಟ್ಟಿದ್ದೀನಿ. ಹಾಗೆ ಕರಿ ಮಾಡೋದಕ್ಕೋಸ್ಕರ ಗೋಡಂಬಿ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಹಾಕಿ ಫ್ರೈ ಮಾಡೋಕೆ ಇಟ್ಟಿದ್ದೀನಿ. ನೆಕ್ಸ್ಟು ಹಾಗೆ ಟೊಮೆಟೊನೂ ಹಾಕಿ ಫ್ರೈ ಮಾಡಿ, ಕೊತ್ತಂಬರಿ ಸ್ವಲ್ಪ, ಕಾಯಿ ಸ್ವಲ್ಪ ಹಾಕಿ ಫ್ರೈ ಮಾಡ್ಕೋಬೇಕು. ಮತ್ತು ಪಲ್ಯಕ್ಕೋಸ್ಕರ ನಾನು ಸ್ವಲ್ಪ ಪನ್ನೀರ್ ಜೊತೆಗೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡು ಅದನ್ನು ಬಾಡಿಸ್ಕೊತಾ ಇದ್ದೀನಿ ಬಟರ್ ಹಾಕ್ಕೊಂಡು. ಇವಾಗ ಬಟರ್ ಹಾಕ್ಕೊಂಡು ಚೆನ್ನಾಗಿ ಅದು ಬಾಡಿಸ್ಕೋಬೇಕು. ಚೆನ್ನಾಗಿ ಬಾಡಿಸ್ಕೊಂಡಾದಮೇಲೆ ಇನ್ನೊಂದು ಸ್ವಲ್ಪ ಬಟರ್ ಹಾಕ್ಕೊಂಡು ಕ್ಯಾಪ್ಸಿಕಮ್ಮು ಎಲ್ಲ ಬಟರಲ್ಲೇ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ, ಕೆಂಪುಗೆ ಚೆನ್ನಾಗಿ ಹುರಿಬೇಕು. ಆಮೇಲೆ ಸೈಡಿಗೆ ಎತ್ತಿಟ್ಕೋಬೇಕು. ಇನ್ನೊಂದು ಕಡೆ ಚಪಾತಿ ಮಾಡ್ಕೊತಾ ಇದ್ದೀನಿ. ಚಪಾತಿ ಮಾಡಿಕೊಂಡು ನೆಕ್ಸ್ಟು ಅದು ತಣ್ಣಗಾಗಿರೋ ಗ್ರೇವಿ ಪದಾರ್ಥಗಳೆಲ್ಲ ರುಬ್ಕೊಂಡು ಬರಬೇಕು. ನೋಡಿ, ಇದನ್ನು ಒಂದು ಸೈಡ್ ತೆಗೆದಿಟ್ಕೋಬೇಕು. ಅದೇ ಥರ ಮ್ಯಾರಿನೇಟ್ ಮಾಡೋಕ್ಕಿಟ್ಟಿದ್ದನ್ನು ಸ್ವಲ್ಪ ಬಟರಲ್ಲೇ ಫ್ರೈ ಮಾಡ್ಕೋಬೇಕು. ರುಬ್ಕೊಂಡು ಬಂದಿರೋ ಇದನ್ನು ಚೆನ್ನಾಗಿ ಅದೇ ಬಾಣಲಿಲಿ ಹಾಕಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಪನ್ನೀರು ಮತ್ತು ಆನಿಯನ್, ಕ್ಯಾಪ್ಸಿಕಮ್ ಎಲ್ಲ ಆ ಕರಿಗೆ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಕ್ಕರೆ, ಉಪ್ಪು ಹಾಕ್ಕೊಂಡು, ಕಸೂರಿ ಮೇಥಿ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಾಯ್ಲ್ ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಪನ್ನೀರ್ ಕರಿ ರೆಡಿ. ಪನ್ನೀರ್ ಕರಿ, ಚಪಾತಿ, ಕ್ಯಾಬೇಜ್ ಪಲ್ಯ ರೆಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್.